ಅವರು ಅನ್ಯಾಯ ಮೋಸ ಯಾಕೆ ಮಾಡಿದರು? ಅದರಲ್ಲಿ ಫಸ್ಟು ನಮ್ಮ ತಪ್ಪಿರುತ್ತೆ. ಏನಂದರೆ ನಾವು ಅವಕಾಶ ಮಾಡಿಕೊಟ್ಟಿರ್ತೀವಲ್ವ. ನೋಡಿ, ಅಕಸ್ಮಾತಾಗಿ ನಮ್ಮ ಒಂದು ಮನಸ್ಸನ್ನು ಬೇರೆಯವ್ರ ಕೈಯಲ್ಲಿ ಕೊಟ್ವಿ ಅಂತಂದರೆ ರೈಟ್, ಅವರಿಗೆ ಏನು ಇಷ್ಟನೋ ಅದನ್ನು ನಮಗೆ ತುಂಬೋಕೆ ಪ್ರಯತ್ನ ಪಡ್ತಾರೆ. ಮನಸ್ಸಿನಲ್ಲಿರುವ ನೋವುಗಳನ್ನು ಹೇಗೆ ದೂರ ಮಾಡೋದು? ನೋಡಿ, ನೀವು ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ತುಂಬ ಕೊರಗ್ತಾ ಇದ್ದೀರಾ ಅಂತಂದರೆ ಆ ಒಂದು ವಿಷಯ ಹೊರಗಿನಿಂದ ಬಂದಿರುತ್ತೆ, ನಿಮ್ಮ ಒಳಗಿನಿಂದ ಬಂದಿರೋದಿಲ್ಲ. ನೋಡಿ, ಜೀವನ ಅಂತಂದರೆ ಬರೀ ವಸ್ತುಗಳನ್ನು ಸಂಪಾದನೆ ಮಾಡೋದು, ವ್ಯಕ್ತಿಗಳ ಜೊತೆ ಸಂಬಂಧ ಇಟ್ಕೊಳ್ಳೋದು ಅಷ್ಟೇ ಅಲ್ಲ. ನಮ್ಮ ಮಾನಸಿಕ ಸ್ಥಿತಿಯನ್ನು ಕೂಡ ನಾವು ಕಾಪಾಡಬೇಕಾಗುತ್ತೆ. ನಾವು ಮಾನಸಿಕವಾಗಿ ಚೆನ್ನಾಗಿದ್ದರೆ ಮಾತ್ರ ಜೀವನದಲ್ಲಿ ನಾವು ಪ್ರತಿಯೊಂದು ಕ್ಷಣವೂ ಸಂತೋಷವಾಗಿ ಇರೋಕ್ಕೆ ಸಾಧ್ಯ. ನೋಡಿ, ನಮಗೆ ಈ ಒಂದು ಭಾವನೆಗಳನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋ ಗೊತ್ತಿರಬೇಕು. ಇದನ್ನು ಯಾರು ಹೇಳ್ಕೊಡೋದಿಲ್ಲ ಆ್ಯಕ್ಚುಲಿ. ಹಾಗಾಗಿನೇ ಇವತ್ತು ಸಮಾಜದಲ್ಲಿ ಏನಾಗಿಬಿಟ್ಟಿದೆ ಅಂತಂದರೆ ಜಾಸ್ತಿ ಯುವಕರು ಈ ಒಂದು ಪ್ರೀತಿ ಅನ್ನೋ ಒಂದು ವಿಷಯದಲ್ಲಿ ಮತ್ತು ಸಾಧನೆ ಅನ್ನೋ ಒಂದು ವಿಷಯದಲ್ಲಿ 108 ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಅವು ಏನಾದ್ರು ಆಗಲಿಲ್ಲ ಅಂತಂದರೆ ಅದೇ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾನಸಿಕವಾಗಿ ಕೊರಗ್ತಾ ಇರ್ತಾರೆ. ನೋಡಿ, ನಮ್ಮ ಮನಸ್ಸು ಯಾವಾಗಲೂ ಸಂತೋಷವನ್ನು ಹುಡುಕ್ತಾ ಇರುತ್ತೆ, ಸಣ್ಣ ಪುಟ್ಟ ಸಂತೋಷಗಳನ್ನು. ಅದಕ್ಕೇನೆಂದರೆ ಖುಷಿ ಬೇಕು ಅಷ್ಟೇ, ಅದಕ್ಕೆ ಖುಷಿ ಬೇಕು. ಹಾಗಾಗಿನೇ ನೋಡಿ, ನಮ್ಮಲ್ಲಿ ನಾವು ಸುಮ್ಮನೆ ಕೂತ್ಕೊಂಡಿದ್ರು ಕೂಡ 108 ಯೋಚನೆಗಳು ಬರ್ತಾ ಇರ್ತವೆ. ಅದು ನಮ್ಮ ಮುಖಾಂತರ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು. ನೋಡಿ, ಯಾವಾಗ ನಾವು ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಬೇಕೋ ಅದನ್ನು ಸರಿಯಾಗಿ ಕೊಟ್ವಿ ಅಂತಂದರೆ ನಮ್ಮ ಮಾನಸಿಕ ಸ್ಥಿತಿ ಸರಿಯಾಗಿರುತ್ತೆ. ಯಾಕಂದರೆ ನಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನನಗೆ ಯಾವುದು ಇಷ್ಟ, ಯಾವುದು ಇಷ್ಟ ಇಲ್ಲ, ನಾನು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತ. ನೋಡಿ, ಅಕಸ್ಮಾತಾಗಿ ನಮ್ಮ ಒಂದು ಮನಸ್ಸನ್ನು ಬೇರೆಯವ್ರ ಕೈಯಲ್ಲಿ ಕೊಟ್ವಿ ಅಂತಂದರೆ ರೈಟ್, ಅವರಿಗೆ ಏನು ಇಷ್ಟನೋ ಅದನ್ನು ನಮಗೆ ತುಂಬೋಕೆ ಪ್ರಯತ್ನ ಪಡ್ತಾರೆ. ಅದರಲ್ಲಿ ಕೆಲವೊಂದು ನಮಗೆ ವಿರುದ್ಧವಾಗಿದ್ವು ಅಂತಂದರೆ ಆಗನೇ ನೋಡಿ ನಮ್ಮ ಮನಸ್ಸು ತುಂಬಾ ಅಂದರೆ ತುಂಬಾ ಹಾಳಾಗುತ್ತೆ. ನೋಡಿ, ನೀವು ಯಾವುದ್ರ ಬಗ್ಗೆ ಹೆಚ್ಚಾಗಿ ಕೊರಗ್ತಾ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅದರಿಂದ ಏನಾದರೂ ಉಪಯೋಗ ಇದೆಯಾ? ನಿಮಗೇನಾದ್ರು ಉಪಯೋಗ ಇದೆಯಾ? ನಿಮ್ಮ ಜೀವನಕ್ಕೆ ಏನಾದರೂ ಉಪಯೋಗ ಇದೆಯಾ? ಸ್ವಲ್ಪ ಯೋಚನೆ ಮಾಡಿ. ನೋಡಿ, ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಸಮಸ್ಯೆ ಇದೆ ಅಂತಂದರೆ ಯೋಚನೆ ಮಾಡೋದ್ರ ಮುಖಾಂತರ ಅದಕ್ಕೆ ಪರಿಹಾರ ಸಿಗುತ್ತೆ. ಅಯ್ಯೋ ನನಗೆ ಹಿಂಗಾಯಿತು, ಅಯ್ಯೋ ನನಗೆ ಈ ಥರ ಆಗಬಾರ್ದಿತ್ತು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಸುಮ್ಮನೆ ಸಮಯನೂ ವ್ಯರ್ಥ ಆಗುತ್ತೆ. ಇಲ್ಲಿ ಪರಿಹಾರ ಸಿಗೋದಿಲ್ಲ. ಹಾಗಾಗಿ ಒಂದು ಗಾಢವಾದ ವಿಚಾರ ಮನಸ್ಸಲ್ಲಿ ತುಂಬ ಕಾಡ್ತಾ ಇದೆ ಅಂತಂದರೆ ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾನು ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ, ಇದರಿಂದ ನನಗೆ ಏನು ಉಪಯೋಗ, ಇದು ನನ್ನ ಉದ್ಧಾರ ಮಾಡುತ್ತಾ? ಅಕಸ್ಮಾತ್ ನಾನು ಈ ರೀತಿಯಲ್ಲಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಲ್ವಾ, ಇದರಿಂದ ಏನಾದರೂ ನನಗೆ ಜೀವನಕ್ಕೆ ಉಪಯೋಗ ಇದೆಯಾ? ಈ ಥರ ಯೋಚನೆ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತೆ, ನಾನು ಯಾವುದಕ್ಕೆ ಹೆಚ್ಚಾಗಿ ತಲೆ ಕೆಡಿಸ್ಕೊತಾ ಇದ್ದೀನಿ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾ ಬೇಡವಾ ಅಂತ ಹೇಳಿ. ಒಂದು ಬೇಜಾರಾಯಿತು ಅಂದರೆ ನಮಗೆ ಮತ್ತೊಬ್ಬರ ಮೇಲೆ ಹಾಕ್ತಾ ಇರ್ತೀವಿ ಅಲ್ವಾ, ಅವರು ಅನ್ಯಾಯ ಮಾಡಿದರು, ಅವರು ಮೋಸ ಮಾಡಿದರು ಅಂತ. ಅವರು ಅನ್ಯಾಯ ಮೋಸ ಯಾಕೆ ಮಾಡಿದರು? ಅದರಲ್ಲಿ ಫಸ್ಟು ನಮ್ಮ ತಪ್ಪಿರುತ್ತೆ. ಏನಂದರೆ ನಾವು ಅವಕಾಶ ಮಾಡಿಕೊಟ್ಟಿರ್ತೀವಲ್ವ, ನಾವು ಅದಕ್ಕೆ ಅವಕಾಶನೇ ಕೊಡಲಿಲ್ಲ ಅಂತಂದರೆ ಅವರು ನಮಗೆ ಮೋಸ ಮಾಡೋಕ್ಕೆ ಹೇಗೆ ಸಾಧ್ಯ, ಅನ್ಯಾಯ ಮಾಡೋಕ್ಕೆ ಹೇಗೆ ಸಾಧ್ಯ? ಹಾಗಾಗಿನೇ ನೋಡಿ, ಭಾವನೆಗಳು ಏನಿದಾವಲ್ವ ಇವು ಕುರುಡಾಗಿರಬಾರ್ದು, ಅಮಾಯಕತೆಯಿಂದ ಕೂಡಿರಬಾರ್ದು. ಏನಂದರೆ ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ, ಆಗ ಗೊತ್ತಾಗುತ್ತೆ ನೀವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಆಗ ಸರಿಯಾದ ನಿರ್ಧಾರಗಳನ್ನೇ ತೊಗೊತೀರ. ನಿಮ್ಮನ್ನು ಪೂರ್ತಿಯಾಗಿ ನೀವು ಮರೆತು ಏನಾದರೂ ಸಂತೋಷನ ಬೇರೆಯವರ ಹತ್ರ ನೀವು ಹುಡುಕ್ತಾ ಇದ್ದೀರಾ ಅಂತಂದರೆ ಇಲ್ಲಿ ಖಂಡಿತ ನಿಮಗೆ ಯಾವುದೇ ರೀತಿಯಾದ ಸಂತೋಷ, ನೆಮ್ಮದಿ ಅನ್ನೋದು ಸಿಗೋದಿಲ್ಲ. ನೋಡಿ, ವ್ಯಕ್ತಿಯಲ್ಲಿ ಅದನ್ನು ಬಯಸ್ತಾ ಇದ್ದೀರಾ ಅಂತಂದರೆ ಅದು ಶಾಶ್ವತವಾಗಿ ಅಲ್ವೇ ಅಲ್ಲ. ಯಾಕಂದರೆ ಮನುಷ್ಯ ಏನಂದರೆ ಯಾರೇ ಆಗಿರಲಿ, ನಾವಾಗಿರಲಿ, ನೀವಾಗಲಿ, ಯಾರೇ ಆಗಿರಲಿ ಚಂಚಲ ಸ್ವಭಾವದವರು. ಯೋಚನೆಗಳು ಬದಲಾಗ್ತಾ ಇರ್ತವೆ ಮತ್ತು ಪರಿಸ್ಥಿತಿಗಳು ಕೂಡ ಬದಲಾಗ್ತಾ ಇರ್ತವೆ. ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೋ ಹಾಗೆ ಅವನ ವರ್ತನೆ ಕೂಡ ಇರುತ್ತೆ. ವ್ಯಕ್ತಿಗೆ ಏನಾದ್ರು ಮನಸ್ಥಿತಿ ಚೆನ್ನಾಗಿತ್ತು, ಒಳ್ಳೆ ಮೋಡಲ್ಲಿದ್ದ ಅಂದರೆ ಚೆನ್ನಾಗಿ ಮಾತಾಡ್ತಾನೆ. ಇಲ್ಲ ಅವನ ಮನಸ್ಥಿತಿ ಸರಿ ಇಲ್ಲ ಅಂತಂದರೆ ಕೋಪದಿಂದ ಮಾತಾಡ್ತಾನೆ.
ಅಕಸ್ಮಾತಾಗಿ ನೀವು ಒಬ್ಬರ ಹತ್ರ ಪ್ರೀತಿಯನ್ನು ಬಯಸ್ತಾ ಇದ್ದೀರಾ, ಅಂದರೆ ಪ್ರೀತಿ ಮಾತುಗಳನ್ನು ಬಯಸ್ತಾ ಇದ್ದೀರಾ, ಅವರಿಂದ ಕಾಳಜಿಯನ್ನು ಬಯಸ್ತಾ ಇದ್ದೀರಾ ಅಂತಂದರೆ ಆ ವ್ಯಕ್ತಿ ಏನಾದರೂ ನಿಮಗೆ ಕೋಪ ಮಾಡಿಕೊಂಡ್ರು ಅಂದರೆ, ಏನಾದ್ರು ಬೈದರು ಅಂತಂದರೆ ಆಗ ನಿಮ್ಮ ಮನಸ್ಸಿಗೆ ತುಂಬಾ ಅಂದರೆ ತುಂಬಾ ಹರ್ಟ್ ಆಗುತ್ತೆ. ಹಾಗಾಗಿನೇ ಈ ಪ್ರೀತಿ ಅನ್ನೋ ವಿಷಯ, ಕಾಳಜಿ ಅನ್ನೋ ವಿಷಯ ಏನಿದೆಯಲ್ವಾ, ಇದನ್ನು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡಲೇಬೇಡಿ. ನೋಡಿ, ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡೋರು, ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸೋರು, ನೀವು ಹೇಗೆ ಇರಲಿ ಅವರು ಖಂಡಿತ ನಿಮ್ಮನ್ನು ಪ್ರೀತಿಸ್ತಾರೆ. ಇದಕ್ಕೆ ನೀವು ಒತ್ತಾಯ ಮಾಡಬೇಕಾಗಿಲ್ಲ, ಬಲವಂತವಾಗಿ ಅವ್ರ ಹತ್ರ ನೀವು ಹೋಗಬೇಕಾಗಿಲ್ಲ. ಹಾಗಾಗಿನೇ ಮೆಂಟಲಿ ಫ್ರೀ ಆಗಿರಿ. ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಬಗ್ಗೆ ನೀವು ಅತಿಯಾದ ಕಾಳಜಿ ವಹಿಸಿ. ಯಾಕಂದರೆ ನೋಡಿ, ಈ ಜೀವನ ಏನಿದೆಯಲ್ವ, ಇದು ನಿಮ್ಮದು. ಎಲ್ಲರೂ ಅವ್ರವ್ರ ಜೀವನದಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಹಾಗೆಯೇ ಅವರು ಕೂಡ ಬ್ಯುಸಿಯಾಗಿದ್ದಾರೆ ಅಂತಂದರೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಬ್ಯುಸಿಯಾಗಿರಬೇಕು. ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು, ಅವರು ಹಂಗೆ ಮಾಡಿದ್ರಲ್ಲ ಅಂತ ಹೇಳಿ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದು ಮಾಡಿದರೆ ಇದರಿಂದ ಯಾವುದೇ ರೀತಿಯಾದ ಉಪಯೋಗ ಇಲ್ಲ. ನೋಡಿ, ಅದಕ್ಕೆ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ನಮ್ಮ ಅಸ್ತಿತ್ವದ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನೋಡಿ, ನಾವೇನು ಇದೀವಲ್ವ, ನಮ್ಮನ್ನೇನು ಸೃಷ್ಟಿ ಮಾಡಿದೆಯಲ್ವ ಆ ದೇವರು ಸಾಮಾನ್ಯ ಅಲ್ಲ. ನೋಡಿ, ಸುಮ್ಮನೆ ಇಮ್ಯಾಜಿನೇಷನ್ ಮಾಡಿ ಈ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರೋ ಶಕ್ತಿ ನಮ್ಮನ್ನು ಸೃಷ್ಟಿ ಮಾಡಿದೆ ಅಂತಂದರೆ ನಾವು ಹೇಗಿರಬೇಕು, ನಮ್ಮಲ್ಲಿ ಯಾವೆಲ್ಲ ಕ್ರಿಯಾಶೀಲತೆ ಇದೆ, ನಾವು ಯಾವೆಲ್ಲ ಸಾಧನೆಗಳನ್ನು ಮಾಡ್ಬೋದು, ನಾವು ಎಷ್ಟು ಸಂತೋಷವಾಗಿರ್ಬೋದು, ಎಷ್ಟು ನೆಮ್ಮದಿಯಾಗಿರ್ಬೋದು. ನೋಡಿ, ನೆಗೆಟಿವ್ ಥಾಟ್ಸ್ ಏನಿದಾವಲ್ವ, ಇವುಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಒಬ್ಬ ಆಪೋಸಿಟ್ ಆಗಿರೋ ವ್ಯಕ್ತಿ ಅವರು ಏನೇ ಮಾತಾಡಲಿ ಅವುಗಳನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ನೋಡಿ, ನಮಗೆ ಅತಿಯಾದ ಪ್ರೀತಿ ಇತ್ತು, ಕಾಳಜಿ ಇತ್ತು ಅಂತಂದರೆ ಅವರ ಒಂದು ಮಾತುಗಳನ್ನು ಏನಾದ್ರು ತುಂಬ ಹರ್ಟ್ ಆಗೋಂಗಿತ್ತು ಅಂದರೆ ಅವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ನಮಗೆ ಗೊತ್ತಿರುತ್ತೆ, ಅವುಗಳನ್ನು ತಲೆಯಲ್ಲಿ ಹಾಕ್ಕೊಂಡ್ವಿ, ಅವನ್ನ ಸೀರಿಯಸ್ ಆಗಿ ತೊಗೊಂಡ್ವಿ ಅಂತಂದರೆ ನಮಗೆ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ನಮ್ಮ ಮನಸ್ಥಿತಿ ಹಾಳಾಗುತ್ತೆ ಅಂತ ಹೇಳಿ. ಈ ನ್ಯಾಚುರಲ್ ಆಗಿ ನಮ್ಮಲ್ಲಿ ದೇವರು ಒಂದು ಸ್ವಭಾವವನ್ನು ಇಟ್ಟಿದ್ದಾನೆ. ಏನು ಗೊತ್ತಾ? ಪ್ರೀತಿ, ಕರುಣೆ, ದಯೆ. ಇದು ಮತ್ತೊಬ್ಬರ ಮೇಲೆ ತೋರಿಸ್ಬೇಕು ಫಸ್ಟ್. ಅದಕ್ಕಿಂತ ಮುಂಚೆ ನಮ್ಮ ಮೇಲೆ ನಮಗಿರಬೇಕು. ಹಾಗಾಗಿ ಏನಾದರೂ ಒಂದು ತಪ್ಪಾಯಿತು, ಮನಸ್ಸಿಗೆ ಏನೋ ಒಂದು ತಳಮಳ ಆಯಿತು ಅಂತಂದರೆ ಯೋಚನೆ ಮಾಡಬೇಕು. ಬರೀ ಯಾವಾಗಲೂ ಮತ್ತೊಬ್ಬರು ಅವ್ರು ಹಂಗೆ ಮಾಡಿದ್ರು, ಇವ್ರು ಹಂಗೆ ಮಾಡಿದರು, ನೋಡಿ ಅವ್ರ ಮೇಲೆ ಅವ್ರು ಹಂಗೆ ಮಾಡಿದರು ಅಂತ ಹೇಳಿ ಅವ್ರ ಮೇಲೆ ದ್ವೇಷ ಕೊಟ್ಟೋದು, ಅವರನ್ನು ಬೈಯೋದು ಮಾಡಿದ್ವಿ ಅಂತಂದರೆ ಆ ಎಫೆಕ್ಟು ಅವರಿಗೆ ಹೋಗೋದಿಲ್ಲ, ನಮಗಾಗ್ತಾ ಇರುತ್ತೆ. ಅಂದರೆ ನಮ್ಮ ಮನಸ್ಥಿತಿಯಲ್ಲಿ ಹಾಳಾಗ್ತಾ ಇರುತ್ತೆ. ಒಬ್ರಿಗೆ ಬೈತಾ ಇದ್ದೀವಿ ಅಂತಂದರೆ ನಮ್ಮ ಒಳಗಡೆ ಕೋಪ ಪ್ರವೇಶ ಆಗಿದೆ ಅಂತ ಅರ್ಥ, ದ್ವೇಷ ಪ್ರವೇಶ ಆಗಿದೆ ಅಂತ ಅರ್ಥ. ನೋಡಿ, ಇವು ಯಾವಾಗ ನಮ್ಮ ಒಳಗಡೆ ಇರ್ತಾವೋ ನಮಗಲ್ಲಿ ಖಂಡಿತ ಒಂದು ನೆಮ್ಮದಿ ಅನ್ನೋದು ಇರೋದಿಲ್ಲ. ಹಾಗಾಗಿನೇ ನೋಡಿ, ಹೊರಗಡೆ ಯಾವುದೇ ಘಟನೆ ನಡೀಲಿ, ಯಾರು ಏನೇ ಮಾತಾಡಲಿ, ಅವುಗಳನ್ನು ಹೆಚ್ಚಾಗಿ ಸೀರಿಯಸ್ ಆಗಿ ಸಡನ್ನಾಗಿ ಮೈಂಡಿಗೆ ತಗೋಬಾರ್ದು. ನಿಮ್ಮನ್ನು ಪ್ರೀತಿಸೋರು, ನಿಮ್ಮನ್ನು ಕಾಳಜಿ ಮಾಡೋರು ಸುತ್ತಮುತ್ತ ತುಂಬ ಜನ ಇರ್ತಾರೆ. ನೀವು ಅವ್ರ ಕಡೆ ಏನಾದ್ರು ಗಮನ ಹರಿಸಿದರೆ ನಿಮಗೆ ಖಂಡಿತ ಆ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ. ಇದನ್ನೆಲ್ಲ ಬಿಟ್ಟು ಬೇರೆ ಯಾರೋ ಮೂರನೇವ್ರಿಗೋಸ್ಕರ ನೀವು ತಲೆ ಕೆಡಿಸ್ಕೊಂಡು, ಬೇಡವಾದ ವಿಚಾರಗಳನ್ನು ತಲೆ ಕೆಡಿಸ್ಕೊಂಡು ಸುಮ್ಮನೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೋಬೇಡಿ. ನೋಡಿ, ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಸುಮ್ಮನೆ ಸೃಷ್ಟಿ ಮಾಡಿಲ್ಲ. ನಮ್ಮಲ್ಲಿ ಅದ್ಭುತವಾದ ಕ್ರಿಯಾಶೀಲತೆ ಇಟ್ಟಿದ್ದಾನೆ, ಆಲೋಚನೆ ಮಾಡೋ ಶಕ್ತಿ ಇಟ್ಟಿದ್ದಾನೆ. ನಾವು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಯಾವುದೋ ಒಂದು ನೆಗೆಟಿವ್ ಆದ ವಿಚಾರ ಇವುಗಳನ್ನೆಲ್ಲ ನಾಶ ಮಾಡ್ತಾ ಇದೆ ಅಂತಂದರೆ ನೀವು ಆ ಒಂದು ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ತಲೆ ಒಳಗಡೆ ಹಾಕೋಬೇಡಿ. ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ. ಅಕಸ್ಮಾತಾಗಿ ಅದು ಪದೇ ಪದೇ ನಿಮ್ಮನ್ನು ಕಾಡ್ತಾ ಇದೆ ಅಂತಂದರೆ ಯಾವುದಾದ್ರು ಒಂದು ಕೆಲಸದಲ್ಲಿ ಬ್ಯುಸಿ ಆಗಿರಿ. ನೋಡಿ, ನಿಮಗೆ ಯಾವುದು ಇಷ್ಟನೋ, ನಿಮಗೆ ಯಾವುದೋ ಖುಷಿ ಕೊಡುತ್ತೋ ಆ ಒಂದು ಕೆಲಸದಲ್ಲಿ ಸತತವಾಗಿ ಬ್ಯುಸಿಯಾಗಿರಿ. ಆಗ ನೋಡಿ, ತನ್ನಷ್ಟಕ್ಕೆ ತಾನೇ ಇಂಥ ಒಂದು ಯೋಚನೆಗಳು, ಈ ಮೂಲೆ ಗುಂಪು ಮಾಡೋ ಈ ಯೋಚನೆಗಳು ತನ್ನಷ್ಟಕ್ಕೆ ತಾನೇ ದೂರ ಆಗ್ತವೆ.